ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ಒಂದು ಹೊಸದಾದ ವಿಶೇಷವಾದ ಸಂಚಿಕೆಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾ ಇದೆ. ಅದಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಹೆಸರೇ ಮತ್ತು ಶೀರ್ಷಿಕೆಯೇ ವಿಜಯನಗರ ಹೊಸಪೇಟೆಯ ದೇವಸ್ಥಾನಗಳಲ್ಲಿ ಆನಂದ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ. ಇದರ ಅರ್ಥ ನಮ್ಮ ಜನಪ್ರಿಯ ನಾಯಕರು ಹಾಗೆ ಮಾಜಿ ಸಚಿವರು ಆಗಿರುವಂತಹ ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ ರವರು ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರ ಹಾಗೂ ಹೊಸಪೇಟೆಯಲ್ಲಿರ್ತಕ್ಕಂಥ ನೂರಾರು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ತಮ್ಮ ಸ್ವಂತ ಖರ್ಚಿನಿಂದ ಅದಕ್ಕೆ ಹಣಕಾಸಿನ ಒಂದು ವ್ಯವಸ್ಥೆಯನ್ನು ಒದಗಿಸಿರುವಂಥದ್ದನ್ನು ನಾವು ನೋಡಿದ್ದೇವೆ. ಅದರಲ್ಲಿ ಪ್ರಮುಖ ದೇವಸ್ಥಾನಗಳಿಗೆ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ಭೇಟಿ ಕೊಟ್ಟು ಆ ದೇವಸ್ಥಾನದ ಒಂದು ಮಹತ್ವ, ವಿಶೇಷತೆ ಜೊತೆಗೆ ಅದರ ಇತಿಹಾಸ ಯಾವ ರೀತಿಯಲ್ಲಿತ್ತು ಮತ್ತು ಅದು ಯಾವ ಒಂದು ವಿಶೇಷತೆಗೆ ಜನಪ್ರಿಯ ಆಗಿದೆ ಅನ್ನೋದ ವಿಚಾರಗಳನ್ನು ಅಲ್ಲಿರ್ತಕ್ಕಂಥ ಸ್ಥಳೀಯರಿಂದ ಹೆಕ್ಕಿ ತೆಗೆಯುವಂಥ ಒಂದು ಕೆಲಸ ಮಾಡ್ತದೆ. ಅದ್ರ ಜೊತೆಗೆ ನಮಗೆ ಅಕ್ಟೋಬರ್ 2 ಅಂತ ಹೇಳಿದ್ರೆ ನಮ್ಮ ವಿಜಯನಗರ ಕ್ಷೇತ್ರದ ಮತ್ತು ವಿಜಯನಗರ ಜಿಲ್ಲೆಯ ಜನರಿಗೆ ಒಂದು ವಿಶೇಷವೇ ಸರಿ. ಕಾರಣ ಇಷ್ಟೇ, ಅಕ್ಟೋಬರ್ 2, 2021 ವಿಜಯನಗರ ಜಿಲ್ಲೆ ನಮ್ಮ ಕರ್ನಾಟಕದ 31ನೇ ಜಿಲ್ಲೆಯಾಗಿ ಉದಯವಾದ ಮತ್ತು ಅಧಿಕೃತವಾಗಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದ ಬಸವರಾಜ ಬೊಮ್ಮಾಯಿ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪ ಇವರ ಅಮೃತ ಹಸ್ತದಿಂದ ಅದು ಉದ್ಘಾಟನೆಗೊಂಡು ಅಧಿಕೃತವಾಗಿ ವಿಜಯನಗರ ಜಿಲ್ಲೆ ಕರ್ನಾಟಕ ಸರ್ಕಾರದ ಮತ್ತು ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಒಂದು ಜಿಲ್ಲೆಯಾಗಿ ಅದು ಸೇರ್ಪಡೆಗೊಳ್ಳುತ್ತೆ. ಸೊ ಹೀಗೆ 2 ಉತ್ಸವಗಳು ನಡೀತದೆ. ಒಂದು ಅಕ್ಟೋಬರ್ 2 ವಿಜಯನಗರೋತ್ಸವ, ಅಕ್ಟೋಬರ್ 3 ಅಂದರೆ ನಮ್ಮ ಈ ಭಾಗದಲ್ಲಿ ಒಂದು ವಿಶೇಷ ದಿನ. ಯಾಕೆ ಅಂತ ಹೇಳಿದ್ರೆ ಅಭಿವೃದ್ಧಿಯ ಹರಿಕಾರ ಮತ್ತು ಈ ನಾಡು ಕಂಡ ಪ್ರಬುದ್ಧ ರಾಜಕಾರಣಿ ಜೊತೆಗೆ ಕೊಡಗೈ ದಾನಿ ತಮ್ಮ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಂದಲೇ ಇಡೀ ದೇಶದ ಮತ್ತು ಕರ್ನಾಟಕದ ಗಮನವನ್ನು ಸೆಳೆದಂತಹ ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ ರವರ ಒಂದು ಜನ್ಮದಿನ ಅಂದರೆ ಹುಟ್ಟುಹಬ್ಬ. ಈ 2 ವಿಶೇಷತೆಗಳನ್ನು ಒಳಗೊಂಡಿರುವಂತಹ ಒಂದು ವಿಶೇಷ ಸಂಚಿಕೆಯನ್ನು ಆನಂದ್ ಸಿಂಗ್ ಆರ್ಮಿ ತಂಡ ಮಾಡ್ತಾ ಇದೆ. ಅದು ವಿಜಯನಗರ ಹೊಸಪೇಟೆಯ ದೇಗುಲಗಳಲ್ಲಿ ಅಂದರೆ ದೇವಸ್ಥಾನಗಳಲ್ಲಿ ಆನಂದ ಅನ್ನುವ ಶೀರ್ಷಿಕೆಯಡಿ ಅನೇಕ ದೇವಸ್ಥಾನಗಳಿಗೆ ಭೇಟಿ ಕೊಡ್ತೇವೆ. ಜೊತೆಗೆ ಹೊಸಪೇಟೆ ನಮ್ಮ ವಿಜಯನಗರ ಜಿಲ್ಲೆಗೆ ಜಿಲ್ಲಾ ಕೇಂದ್ರ ಆದ ನಂತರ ಈ ಒಂದು ಜಿಲ್ಲಾ ಕೇಂದ್ರಕ್ಕೆ ಮಾನ್ಯ ಆನಂದ್ ಸಿಂಗ್ ರವರು ಜಾರಿಗೆ ತಂದಂಥ ಮತ್ತು ಅನುದಾನವನ್ನು ಒದಗಿಸಿರುವಂಥ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ನಿಮಗೆ ಪರಿಚಯ ಮಾಡಿವೆ. ಅದರಲ್ಲಿ ಮುಖ್ಯವಾಗಿ ಜಿಲ್ಲೆ ಉದಯಗೊಂಡು ಕೇವಲ ಕೆಲವೇ ತಿಂಗಳುಗಳಲ್ಲಿ, ಕೆಲವೇ ದಿನಗಳಲ್ಲಿ ಜಿಲ್ಲಾ ಮಟ್ಟದ ಒಂದು ಆಸ್ಪತ್ರೆ ಇರ್ಬೋದು, ಜಿಲ್ಲಾ ಮಟ್ಟದ ಕಚೇರಿಗಳಿರ್ಬೋದು, ಜಿಲ್ಲಾ ಕೇಂದ್ರವಾಗಿರ್ತಕ್ಕಂಥ ಹೊಸಪೇಟೆಗೆ ವರ್ಗ ಆಗಿರ್ತಕ್ಕಂಥದ್ದು ಅದು ಸಾಮಾನ್ಯದ ಮಾತಲ್ಲ. ಯಾಕೆ ಅಂತ ಹೇಳಿದ್ರೆ ಕೂಗಳತೆಯ ದೂರದಲ್ಲೇ ಇರ್ತಕ್ಕಂಥ ಕೊಪ್ಪಳ ಜಿಲ್ಲೆ ಜಿಲ್ಲಾ ಕೇಂದ್ರವಾಗಿ ಜಿಲ್ಲೆಯಾಗಿ ಅನೇಕ ವರ್ಷಗಳು ಕಳೆದರೂ ಸಹ ಅಲ್ಲಿ ಜಿಲ್ಲಾ ಮಟ್ಟದ ಕಚೇರಿಗಳು ಬರಲಿಕ್ಕೆ ವರ್ಷಗಳೇ ಕಳೆದವು. ಆದರೆ ಮಾನ್ಯ ಆನಂದ್ ಸಿಂಗ್ ರವರು ಕೇವಲ ಜಿಲ್ಲೆ ಘೋಷಣೆ ಮಾಡಿ ಬಿಡೋದಲ್ಲ, ಈ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳು, ಜಿಲ್ಲಾ ಮಟ್ಟದ ಕಚೇರಿಗಳನ್ನು ತೆಗೆದುಕೊಂಡು ಬರಬೇಕು, ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ಒದಗಿಸಬೇಕು ಅಂತಕ್ಕಂಥ ಛಲವನ್ನು ಇಟ್ಟು ಸುಂದರವಾದ ಸುಸಜ್ಜಿತವಾದ ಕಟ್ಟಡಗಳನ್ನು, ಅನೇಕ ಜಿಲ್ಲಾ ಕಚೇರಿಗಳನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು. ಈ ಎಲ್ಲ ವಿಶೇಷತೆಗಳನ್ನು ಹೊಂದಿರುವಂಥ ನಮ್ಮ ವಿಜಯನಗರ ಹೊಸಪೇಟೆಯ ದೇವಸ್ಥಾನಗಳಲ್ಲಿ ಆನಂದ ಈ ಒಂದು ಶೀರ್ಷಿಕೆ ಅಡಿ ಒಂದು ವಿಶೇಷ ಅಭಿಯಾನವನ್ನ ಮಾಡಲಿಕ್ಕೆ ಆನಂದ್ ಸಿಂಗ್ ಆರ್ಮಿ ತಂಡ ನಾಳೆಯಿಂದ ಊರು ಕೇರಿ ನಿಮ್ಮ ಗ್ರಾಮಗಳ ಗುಡಿಯ ದೇವಸ್ಥಾನದ ಬಾಗಿಲಿಗೆ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ಬರ್ತಾ ಇದೆ. ವೀಕ್ಷಿಸಿ.